ಆರ್ ನಗರ ಶಾಸಕ ಮುನಿರತ್ನ ಅವರಿಗೆ ಜೈಲೇ ಗತಿಯಾಗಿದೆ. ಜಾತಿ ನಿಂದನೆ, ಜೀವ ಬೆದರಿಕೆ ಕೇಸಲ್ಲಿ ಬಚಾವಾದರೂ ಕೂಡ ಅತ್ಯಾಚಾರ ಕೇಸು ಮುಳುವಾಗಿದೆ. ಕೋರ್ಟ್ ಮುನಿರತ್ನ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಪೊಲೀಸರ ವಿಚಾರಣೆ ವೇಳೆ ಮುನಿರತ್ನ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಹನಿ ಟ್ರ್ಯಾಪ್ಗೆ ಒಳಗಾದವರ ವಿಚಾರಣೆಗೂ ಪೊಲೀಸರು ಸಿದ್ಧತೆ ಮಾಡ್ತಾ ಇದ್ದಾರೆ. ಇದು ಆರ್ ನಗರ ಶಾಸಕ ಮುನಿರತ್ನಗೆ ಅಂಟಿದ ಕಳಂಕ. ಶಾಸಕರ ಬದುಕಲ್ಲಿ ವಿಧಿ ಮುನಿದು ಬಿಟ್ಟಿದ್ದಾನೆ. ಒಂದು ಕೇಸ್ನಲ್ಲಿ ತಗಲಾಕೊಂಡಿದ್ದೇ ತಡ, ಹಳೆಯ ಕೇಸ್ಗಳು ಮರುಜೀವ ಪಡೆದು ಇರಿತಾ ಇವೆ. ಒಂದರ ಮೇಲೊಂದು ಕೇಸ್ ಮಗ್ಗುಲ ಮುಳ್ಳಾಗಿದ್ದು ಜೈಲಿನ ದಾರಿ ತೋರಿಸಿದೆ. ಅತ್ಯಾಚಾರ ಕೇಸ್ನಲ್ಲಿ ಮುನಿರತ್ನಗೆ ನ್ಯಾಯಾಂಗ ಬಂಧನ. ಮತ್ತೆ ಪರಪ್ಪನ ಜೈಲು ಪಾಲಾದ ಆರ್ ನಗರ ಶಾಸಕ. ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಕೇಸ್ನಲ್ಲಿ ರಿಲೀಫ್ ಪಡೆದಿದ್ದ ಬಿಜೆಪಿ ಶಾಸಕ ಮುನಿರತ್ನ ಜೈಲಿಂದ ಬಿಡುಗಡೆಯಾಗುತ್ತಲೇ ಅತ್ಯಾಚಾರ ಕೇಸ್ನ ಉರುಳು ಸುತ್ತಕೊಂಡಿದೆ. ನಿನ್ನೆ ಮುನಿರತ್ನ ಬಂಧಿಸಿದ್ದ ಕಗ್ಗಲೀಪುರ ಠಾಣೆ ಪೊಲೀಸರು ಇವತ್ತು ಬೆಳಗ್ಗೆ 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಇದೇ ವೇಳೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದ್ದು, ದಿನಕ್ಕೊಂದು ಕೇಸ್ ಹಾಕಿ ನನ್ನನ್ನ ಸಿಲುಕಿಸಲಾಗ್ತಾ ಇದೆ. ಹೀಗಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮುನಿರತ್ನ ಅಳಲು ತೋಡ್ಕೊಂಡಿದ್ದಾರೆ. ಬಳಿಕ ಕೋರ್ಟ್ ಮುನಿರತ್ನಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶಿಸಿದೆ. ಅಕ್ಟೋಬರ್ 5ರವರೆಗೆ ಮುನಿರತ್ನಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ. ನಾನು ಯಾವ ತಪ್ಪು ಮಾಡಿಲ್ಲ. ಲೋಕಸಭಾ ಚುನಾವಣೆ ಬಳಿಕ ಇದೆಲ್ಲ ಶುರುವಾಗಿದೆ. 5 ವರ್ಷಗಳ ಬಳಿಕ ಅತ್ಯಾಚಾರ ದೂರು ಕೊಡಿಸಿದ್ದಾರೆ. ಆಗ್ಲೇ ಕೊಡಬಹುದಿತ್ತಲ್ವಾ? ನಮ್ ಜೊತೆಯಲ್ಲಿದ್ದವರಿಂದಲೇ ನನ್ನ ವಿರುದ್ಧ ಎತ್ಕಟ್ಟಿ ನನ್ನನ್ನ ಪೂರ್ತಿ 5 ವರ್ಷ ಜೈಲಲ್ಲಿಡಲು ಪ್ಲಾನ್ ಮಾಡಿದ್ದಾರೆ. ಪ್ರತಿದಿನ ನನ್ನ ವಿರುದ್ಧ ಒಂದಲ್ಲ ಒಂದು ಕೇಸ್ ದಾಖಲಿಸುವ ಕೆಲಸ ಮಾಡ್ತಿದ್ದಾರೆ. ಹೀಗ್ ಮಾಡ್ತಾರಂದ್ರೆ ಕೋರ್ಟ್ ಮುಂದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸದ ಕಾರಣಕ್ಕೆ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ನೀವು ರಾಜೀನಾಮೆ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡಿ. ಹನಿ ಟ್ರ್ಯಾಪ್ ಮಾಡಿದ್ದು ನಾನಲ್ಲ, ಅವಳು ಎಂದ ಮುನಿರತ್ನ. ತಮ್ಮ ವಿರುದ್ಧದ ಅತ್ಯಾಚಾರ ಹಾಗೂ ಹನಿ ಟ್ರ್ಯಾಪ್ ಆರೋಪವನ್ನ ಶಾಸಕ ಮುನಿರತ್ನ ಅಲ್ಲಗೆಳೆದಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ದೂರುದಾರೆ ನನಗೆ ತುಂಬಾ ಚೆನ್ನಾಗಿಯೇ ಗೊತ್ತು, ಆಕೆಯ ವೃತ್ತಿಯೇ ಹನಿ ಟ್ರ್ಯಾಪ್ ಆಗಿದೆ. ಅವಳೇ ಸಾಕಷ್ಟು ವಿಡಿಯೋ ಮಾಡಿ ನನಗೆ ತೋರಿಸ್ತಾ ಇದ್ಲು. ಹನಿ ಟ್ರ್ಯಾಪ್ ಮಾಡಿ ಹಣ ಮಾಡೋದೇ ಆಕೆಯ ವೃತ್ತಿಯಾಗಿದೆ. ನಿಮಗೆ ಯಾರ ವಿಡಿಯೋ ಬೇಕು ಹೇಳಿ, ನಿಮ್ಮ ಶತ್ರು ಯಾರು ಹೇಳಿ ಅಂತ ಆಫರ್ ನೀಡ್ತಾ ಇದ್ಲು. ಆದ್ರೆ ನಾನು ಒಪ್ಪಿಕೊಳ್ತಾ ಇರಲಿಲ್ಲ. ನನಗೆ ಅಧಿಕಾರ ಹಾಗೂ ಹಣದ ಆಸೆ ಇಲ್ಲ ಅಂತ ಮುನಿರತ್ನ ಹೇಳಿದ್ದಾರೆ ಎನ್ನಲಾಗಿದೆ. ಮತ್ತೊಂದೆಡೆ ಸಂತ್ರಸ್ತೆಯನ್ನ ವಿಚಾರಣೆ ನಡೆಸಿ ಹೇಳಿಕೆ ಪಡೆದಿರುವ ಪೊಲೀಸರು ಆಕೆಯ ದೂರಿನಲ್ಲಿ ಹೇಳಿರುವ ಇನ್ನೋರ್ವ ಮಹಿಳೆಯನ್ನು ವಿಚಾರಣೆ ನಡೆಸಲು ಸಜ್ಜಾಗಿದ್ದಾರೆ. ಹನಿ ಟ್ರ್ಯಾಪ್ಗೆ ಒಳಗಾದವರಿಗೆ ನೋಟಿಸ್ ನೀಡಲಾಗಿದ್ದು, ಹನಿ ಟ್ರ್ಯಾಪ್ಗೆ ಒಳಗಾದವರು ದೂರು ನೀಡಿದ್ರೆ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ತರಾತುರಿಯಲ್ಲಿ ಮುನಿರತ್ನರನ್ನ ಬಂಧಿಸಲಾಗಿದೆ ಎಂದ ನಿಖಿಲ್. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಅಂತ ಕಿಡಿ. ಎಫ್ಎಸ್ಎಲ್ ವರದಿ ಬರುವ ಮುನ್ನವೇ ತರಾತುರಿಯಲ್ಲಿ ಶಾಸಕ ಮುನಿರತ್ನರನ್ನ ಬಂಧಿಸಲಾಗಿದ್ದು, ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದೆ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಏನು ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕಾಗಿತ್ತು, ಏನು ಅವರ ಧ್ವನಿ ಹೌದೋ ಅಲ್ವೋ ಅಂತಕ್ಕಂಥದ್ದು ಎಫ್ಎಸ್ಎಲ್ ರಿಪೋರ್ಟ್ ಮೂಲಕ ನಮ್ಮೆಲ್ರಿಗೂ ಇಡೀ ರಾಜ್ಯದ ಜನತೆಗೆ ಇವತ್ತು ಇವೆಲ್ಲವೂ ಕೂಡ ಬಯಲಾಗಬೇಕಾಗಿದೆ. ಆದರೆ ಭಾಳ ತರಾತುರಿಯಲ್ಲಿ ಅವ್ರನ್ನ ಬಂಧಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಗಮನಿಸಿದಾಗ ಯಾವ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ, ಯಾವ ರೀತಿ ಟಾರ್ಗೆಟ್ ರಾಜಕಾರಣವನ್ನು ಮುಂದಿಟ್ಕೊಂಡು ಇವತ್ತು ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇವತ್ತು ಬೇರೆಯವ್ರ ಮೇಲೆ ತಪ್ಪನ್ನು ಹೊರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹಿರ. ಏನು ಸ್ವಾತಂತ್ರ್ಯ ಬಂದ ಮೇಲಿಂದ ಸಾಕಷ್ಟು ಸರ್ಕಾರಗಳು ಆಡಳಿತ ಮಾಡಿದೆ, ಸಾಕಷ್ಟು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಆದರೆ ಇಂಥ ಒಂದು ಸರ್ಕಾರ ಈ ರೀತಿ ಟಾರ್ಗೆಟ್ ರಾಜಕಾರಣ ಮಾಡಿಕೊಂಡು ಇವತ್ತು ದ್ವೇಷದ ಒಂದು ರಾಜಕಾರಣ ಮಾಡ್ಕೊಂಡೇನು ಹೊರಟಿದ್ದಾರೆ. ನಿಜಕ್ಕೂ ಕೂಡ ಇವತ್ತು ಈ ರಾಜ್ಯದ ಜನತೆ ಇದನ್ನ ಮೆಚ್ಚತಕ್ಕಂಥ ಕೆಲಸಗಳಲ್ಲ ಇವೆಲ್ಲ. ಇನ್ನು ಮುನಿರತ್ನ ವಿರುದ್ಧದ ಪ್ರಕರಣದ ತನಿಖೆಗೆ ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಒಳಗೊಂಡ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಆದೇಶ ಹೊರಡಿಸಿದೆ.
ಸಿಐಡಿ ಅಪರ ಪೊಲೀಸ್ ಮಹಾನಿರ್ದೇಶಕ ಬಿಕೆ ಸಿಂಗ್ ನೇತೃತ್ವದಲ್ಲಿ ತನಿಖಾ ತಂಡ ರಚನೆಯಾಗಿದೆ. ನಿನ್ನೆಯಷ್ಟೇ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಸಿಎಂಗೆ ಮನವಿ ಸಲ್ಲಿಕೆ ಬೆನ್ನಲ್ಲೇ ಎಸ್ಐಟಿ ರಚನೆಯಾಗಿದೆ. ಒಟ್ಟಾರೆ ಒಂದು ಕೇಸ್ನಲ್ಲಿ ಬಚಾವಾದ್ರೂ ಮತ್ತೆರಡು ಕೇಸ್ ಮುನಿರತ್ನಗೆ ಮುಳುವಾಗಿದೆ. ಈ ಸಂಕಷ್ಟದಿಂದ ಮುನಿರತ್ನ ಪಾರಾಗ್ತಾರಾ ಅನ್ನೋದು ಕುತೂಹಲ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.